ಮಾನ್ವಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನ ವತಿಯಿಂದ ವಂದೇ ಮಾತರಂ ರಾಷ್ಟ್ರಗೀತೆಯ 150ನೇ ವರ್ಷಾಚರಣೆ ಅಂಗವಾಗಿ ನಡೆದ ಬೃಹತ್ ಜಾಥಾಕ್ಕೆ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನ ತಾಲೂಕು ಸಮಿತಿಯ ಬಿಕೆ ಅಕ್ಕಮ್ಮ ಚಾಲನೆ ನೀಡಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬಸವ ವೃತ್ತದ ಮೂಲಕ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನ ಪ್ರಾರ್ಥನಾ ಮಂದಿರದವರೆಗೆ ನೂರಾರು ಜನರು ಭಾರತ ಮಾತೆಯ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಜಾಥಾ ನಡೆಸಿದರು. ನಂತರ ವೇದಿಕೆ ಕಾರ್ಯಕ್ರಮವನ್ನ ಶಟಸ್ಥಳ ಬ್ರಹ್ಮಿ ಶ್ರೀ ಶಾಂತಮಲ್ಲ ಮಹಾಸ್ವಾಮೀಜಿಗಳು ಕರೆಗುಡ್ಡ ಮಠ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ವಂದೇ ಮಾತರಂ ರಾಷ್ಟ್ರಗೀತೆಯ 150ನೇ ವರ್ಷಾಚರಣೆ ಅದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಮಾನತೆಯ ಸಂದೇಶ ಸಾರಿ ಇಡೀ ಭಾರತವನ್ನ ಒಗ್ಗೂಡಿಸಿದ ಏಕತೆಯ ಮಂತ್ರ. ಅಂದು ಇಂದು ಮತ್ತು ಎಂದೆಂದಿಗೂ ಈ ಗೀತೆ ಕೋಟ್ಯಾಂತರ ಭಾರತೀಯರಿಗೆ ಪ್ರೇರಣೆ ನೀಡುತ್ತಲೇ ಇದೆ ಎಂದರು. ಓಂ ಮಂಡಳಿ ಶಿವಶಕ್ತಿ ಅವತಾರ್ ತಾಲೂಕು ಸಮಿತಿಯ ಸಂಚಾಲಕರು ಬಿಕೆ ಅಕ್ಕಮ್ಮ ಅವರು ಮಾತನಾಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ದೇಶಭಕ್ತರಿಗೆ ಸ್ಫೂರ್ತಿಯಾಗಿದ್ದ ವಂದೇ ಮಾತರಂ ರಾಷ್ಟ್ರಗೀತೆಯನ್ನ ರಚಿಸಿ 150 ವರ್ಷ ತುಂಬಿದೆ. ಓಂ ನಾಮವನ್ನ ಜಪಿಸುವುದರಿಂದ ವ್ಯಕ್ತಿಯು ದೈಹಿಕ ಮತ್ತು ಮಾನಸಿಕ ಶಾಂತಿಯನ್ನ ಪಡೆಯುತ್ತಾನೆ. ಯಾವುದೇ ತೊಂದರೆ ಅಥವಾ ಸಮಸ್ಯೆಯ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ದೇವರನ್ನ ನೆನಪಿಸಿಕೊಳ್ಳುತ್ತಾನೆ, ಪೂಜಿಸುತ್ತಾನೆ. ದೇವರ ಕೃಪೆಗೆ ಪಾತ್ರವಾಗಲು ದೇವರನ್ನ ಜಪಿಸುವುದು ಉತ್ತಮ ಮಾರ್ಗವಾಗಿದೆ ಎಂದು ತಿಳಿಸಿದರು. ಪ್ರಕೃತಿ ಮಾತಾ ಜಗನ್ಮಾತಾ ಆದಿಶಕ್ತಿಯಾಗಿರ್ತಕ್ಕಂಥ ಇಡೀ ವಿಶ್ವಕ್ಕೆ ಒಂದು ಆಧಾರ ಸ್ತಂಭ, ಒಂದು ಶಕ್ತಿ ಶೇರಿಣಿ ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಆ ಸೃಷ್ಟಿಕರ್ತ ಈ ಒಂದು ರಚನೆಯನ್ನ ಮಾಡಿ ಅವರು ಮೇಲಿದ್ದಾರೆ. ಆದರೆ ನಮಗೆ ಪ್ರಕೃತಿ ಮಾತಾ ಅಂತಕ್ಕದ್ದು ಇಷ್ಟೆಲ್ಲ ಒಂದು ವ್ಯವಸ್ಥೆಯನ್ನು ಕೊಟ್ಟು ಮಾನವನ ಜೀವನಕ್ಕೆ ಪ್ರತಿಯೊಂದು ಸಂಪನ್ಮೂಲವಾದಂಥ ವಸ್ತುಗಳನ್ನು ಕೊಟ್ಟು ನಮಗೆ ವ್ಯವಸ್ಥೆ ಮಾಡಿದೆ. ಅದಕ್ಕೆ ನಾವು ಆ ಒಂದು ಧನ್ಯವಾದವನ್ನ ಹೇಳಬೇಕು ಅನ್ನೋ ಒಂದು ಅರ್ಥಕವಾಗಿ ಇವತ್ತು ಒಂದೇ ಮಾತ್ರ ಗೀತೆಯನ್ನು ಕೂಡ ರಚನೆ ಮಾಡಿರ್ತಕ್ಕಂಥ ಮಹಾನ್ ಭಾವ, ಮಹಾನ್ ವ್ಯಕ್ತಿ, ಅವರು ಕೂಡ 150 ವರ್ಷ ಆಗಿದೆ ಈ ಭಾರತಾಂಬೆಗೆ ಅಂತೇಳಿ ಆ ಒಂದು ರಚನೆಯಾಗಿ ಗೀತೆ. ಅದಕ್ಕೋಸ್ಕರ ಈ ಒಂದು ಗೀತೆಯನ್ನ ನಾವೆಲ್ಲರೂ ಸಹ ಅರ್ಧ ಹಾಡ್ತೀವಿ, ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಅರ್ಧ ಹಾಡ್ತೀವಿ. ಇವತ್ತು ಈ ಒಂದು ಸಂದರ್ಭದಲ್ಲಿ ಅದು ಪೂರ ಹಾಡಬೇಕು, ಅದು ಆಯ್ತು. ಇನ್ನು ನಾವೆಲ್ಲ ಯಾಕಪ್ಪ ಈ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ಭಾರತ್ ಮಾತೆಗೆ ನಾವು ಪ್ರತಿದಿನ ಏನ್ ಮಾಡಬೇಕು, ಕೃತಜ್ಞತೆಯನ್ನ ಸಲ್ಲಿಸ್ಬೇಕು. ಅದಕ್ಕೆ ಪರಮಾತ್ಮನ ವಾಚ ಇದೆ, ರಾತ್ರಿ ಮಲಗುವಾಗ ನಾವೇನ್ ಮಾಡ್ಬೇಕಂತೆ, ಸಾರಿ ಕೇಳಬೇಕು ಅಂತ. ಯಾಕೆ ಸಾರಿ ಕೇಳಬೇಕು, ಆಕೆಗೆ ಕ್ಷಮೆ ಯಾಕೆ ಕೇಳಬೇಕು ಅಂದ್ರೆ, ನಾವು ಇಡೀ ದಿನ ಏನ್ ಮಾಡ್ತೀವಿ, ಅನೇಕ ಪ್ರಕಾರದ ತಪ್ಪುಗಳನ್ನ ಮಾಡ್ತೀವಿ. ಅನೇಕ ಕ್ರಿಮಿಗಳನ್ನ ಸಹಿಸೋದ್ರ ಜೊತೆಗೆ ಅನೇಕ ರೀತಿಯ ನಮ್ಮಿಂದ ಮಾನವ ಸಹಜವಾಗಿ ಅನೇಕ ತಪ್ಪುಗಳನ್ನ ಮಾಡ್ತಾನೆ. ಆ ಪ್ರಕೃತಿಗೆ ಏನ್ ಮಾಡ್ತಾ ಇದೆ, ಓಂಕಾರವನ್ನ ಹೇಳ್ತಾ ಇದೆ. ಪ್ರಕೃತಿನೂ ಕೂಡ ನಿಸರ್ಗ ಪಂಚತತ್ವನು ಕೂಡ ಏನ್ ಮಾಡ್ತಾ ಇದೆ, ಓಂಕಾರವನ್ನ ಸ್ಮರಣೆ ಮಾಡ್ತಾ ಇದೆ ಅಂತ ಸೂಕ್ಷ್ಮ ರೂಪದಲ್ಲಿ ಅಬ್ಸರ್ವ್ ಮಾಡಿದ್ದಾರೆ. ಹಾಗೆ ಅದೆಲ್ಲ ಇಂಗ್ಲಿಷ್ ನಲ್ಲಿ ಇರ್ತದೆ, ನಾನು ಹೇಳಕ್ ಬರಲ್ಲ. ಹಾಗೆ ಪರಮಾತ್ಮ ಏನ್ ಮಾಡ್ತಾನೆ, ರಚನೆಯನ್ನ ಮಾಡಿದಾನೆ ಸೃಷ್ಟಿಯನ್ನ. ಆ ರಚನೆ ಮಾಡಿದ್ದಕ್ಕೆ ಆ ರಚನೆಕಾರನಿಗೆ ಆ ಪ್ರಕೃತಿ ಏನ್ ಮಾಡ್ತದೆ, ಕೃತಜ್ಞತೆಯನ್ನ ಸಲ್ಲಿಸ್ತವೆ. ಅದಕ್ಕೆ ನಾವು ಓಂಕಾರದಲ್ಲಿ ಇಲ್ಲ, ಓಂಕಾರದಲ್ಲಿ ನಾವಿದ್ದೀವಿ, ಹೌದಲ್ಲ. ಈಗ ಇಡೀ ಜಗತ್ತು ಒಂದ್ ಲೆಕ್ಕಕ್ಕೆ ಏನಿದೆ ಅಂತ, ಓಂಕಾರದ ರೂಪದಲ್ಲಿ ಇದೆ ಅಂತ ಹೇಳ್ತಾರೆ. ನಾವು ಓಂಕಾರದಲ್ಲಿ ಇದ್ದೀವಿ, ಅರ್ಥಾತ್ ಪರಮಾತ್ಮನ ಅಂಶ ಆಗಿ ಏನಾಗಿದ್ದೀವಿ, ಈ ಜಗತ್ತಿಗೆ ಆತ್ಮಗಳಾಗಿ ಬಂದಿದ್ದೀವಿ. ಮತ್ತೆ ನಾವು ಏನಾಗಬೇಕು, ಆ ಪರಮಾತ್ಮನ ಮನೆಗೆ ಹೋಗ್ಬೇಕು. ಆದ್ರೆ ಅವರಲ್ಲಿ ಹೋಗಿ ಸೇರಲ್ಲ, ಆದ್ರೆ ಅವರ ಸಮಾನ. ನಮ್ಮಲ್ಲಿ ಒಳ್ಳೆ ಗುಣಗಳು, ಒಳ್ಳೆ ಸಂಸ್ಕಾರಗಳು, ನಮ್ಮ ಭಾರತ ದೇಶದ ಏನು ಸಂಸ್ಕಾರ ಇದೆ ಅದನ್ನೆಲ್ಲ ನಾವು ಕಲ್ತ್ರೆ ಮತ್ತೆ ನಾವು ಆ ಪರಮಾತ್ಮನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಪ್ರತಿದಿನ ಈ ಯೋಗದ ಅರ್ಥಾತ್ ಧ್ಯಾನದ ಅಭ್ಯಾಸವನ್ನ ಮಾಡಿದ್ರೆ ಆತ್ಮನಿಗೆ ಏನಾಗ್ತದೆ, ಭೋಜನ ಸಿಕ್ಕಂತೆ ಆಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಮಂಜುನಾಥ್ ಶಿಕಾರಿಪುರ, ಶಿವಯ್ಯ ಸ್ವಾಮಿ, ನಿವೃತ್ತ ಯೋಧರು, ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನ ತಾಲೂಕು ಸಮಿತಿಯ ಸಂಚಾಲಕರು ಬಿಕೆ ಅಕ್ಕಮ್ಮ, ಎಂಎಂ ಹಿರೇಮಠ, ಅಮರೇಶ್ ಸಾಲಿಮಠ, ನೂರಾರು ಸದಸ್ಯರು, ಸಾರ್ವಜನಿಕರು ಭಾಗಿಯಾಗಿದ್ರು.